ರೇ ಮಿಂಚು ಗೌತಮ್ ಭೂಮಿಕನ ಮಗಳು ಅಂತ ಪ್ರೂವ್ ಆಯ್ತಾ? ದೇವ್ರೆ, ಕೊನೆಗೂ ತಂದೆ ಮಗಳನ್ನು ಒಟ್ಟು ಮಾಡಿದೆಯಲ್ಲಪ್ಪ. ದೇವ್ರೆ, ಕೊನೆಗೂ ಒಂದು ಮಾಡ್ಬಿಟ್ಟಿಯಲ್ಲಪ್ಪ. ಒಂದಾಗಕ್ಕೆ ಜೇಡಿ ಬಿಡ್ಬೇಕಲ್ಲಪ್ಪ. ಬಿಟ್ಬಿಟ್ರೆ ಈ ಕ್ಯಾರೆಕ್ಟರ್ ಬಿದ್ದೋಗಲ್ವ ಮಮ್ಮ? ನಿನ್ನ ಎಕ್ಸೈಟ್ಮೆಂಟ್ನ, ನಿನ್ನ ಎಮೋಷನ್ಸ್ನ ಒಂಚೂರು ಕಂಟ್ರೋಲ್ ಹಿಡ್ಕೋಬೇಕು ನೀನು. ಹಂಗೆಲ್ಲ ಈಚೆ ಬಿಡಬಾರ್ದು. DNA ರಿಪೋರ್ಟ್ ಬಂದಿರೋದು ಸತ್ಯ, ಅದರಲ್ಲಿ ಗೌತಮ್ ಭೂಮಿಕಾನೇ ಮಿಂಚು ಅಪ್ಪ ಅಮ್ಮ ಅಂತ ಇರೋದು ಸತ್ಯ. ಹಾಗೆ ಆ ರಿಪೋರ್ಟು ನನ್ನ ಹತ್ರ ಇರೋದು ಅಷ್ಟೇ ಸತ್ಯ. ಏನು ಹೇಳ್ತಾ ಇದೀವಿ ಕಿರಾತಕ? ಏನು ಹೇಳ್ತಾ ಇದ್ದೀನಿ ಅಂದರೆ ಮಾಮ, ನಾನು ಆ ರಿಪೋರ್ಟ್ನ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಗೌತಮ್ ಭೂಮಿಕಾ ಮಿಂಚುವಿನ ಅಪ್ಪ ಅಮ್ಮ ಅಲ್ಲ, ನಾನು ಸೃಷ್ಟಿ ಮಾಡಿರೋ ನಕಲಿ ಅಪ್ಪ ಅಮ್ಮನೇ ಮಿಂಚುವಿನ ನಿಜವಾದ ತಂದೆ ತಾಯಿ ಅಂತ ರಿಪೋರ್ಟ್ ರೆಡಿ ಮಾಡಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ಪಾಪ ನಮ್ಮ ಆಡಿಯನ್ಸ್ ಫುಲ್ಲು ಕಂಗಾಲ್. JD ಸ್ಕೆಚ್ಚು ಸೂಪರ್ ಡೂಪರ್ ಹಿಟ್ಟು. ಮಿಂಚುವಿನ ಕತೆಗೆ ಫುಲ್ ಸ್ಟಾಪ್. ಏನು ಮಾಡ್ತಾ ಇದೆಯೋ? ದೊಡ್ಡ ತಪ್ಪು ಮಾಡ್ತಾ ಇದೆಯಾ? ದೊಡ್ಡ ರಿಸ್ಕ್ ತಗೋತಾ ಇದೆಯಾ ಕಣೋ? ರಿಸ್ಕು ತಗೋಬೇಕು ಮಾಮ. ರಿಸ್ಕು ತಗೊಂಡಿರೋದಕ್ಕೆ ಜೀವನದಲ್ಲಿ ನಾನು ಇಲ್ಲಿವರೆಗೂ ಬಂದಿರೋದು. ರಿಸ್ಕ್ ತಗೊಂಡ್ರೆ ರಸ್ಕ್ ತಿನ್ನೋಕ್ಕಾಗದು. ಬಟ್ ಈಗ ನನಗೆ ಬರೀ ರಸ್ಕ್ ಅಲ್ಲ, ರಸಗುಲ್ಲ ತಿಂದಷ್ಟು ಖುಷಿ ಆಗ್ತಿದೆ. ಮುಗೀತು, ಇಲ್ಲಿಗೆ ಎಲ್ಲ ಮುಗೀತು. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮಗುನ ಗೌತಮ್ ಹತ್ರ ಉಳ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾ ಕಳಿಸಿರೋ ಫೇಕ್ ಅಪ್ಪ ಅಮ್ಮನ ಕೈಗೆ ಮಗು ಸೇರುತ್ತೆ, ಆ್ಯಂಡ್ ಅವ್ರ ಕೈಯಿಂದ ನನ್ನ ಕೈ ಸೇರುತ್ತೆ, ಆ್ಯಂಡ್ ನನ್ನಿಂದ ಫೇಲ್ ಮಾಡುತ್ತೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್, ಕೇಲ್ ಕಥಮ್. ನರಳಬೇಕು ಮಾಮ ಇವ್ರುಗಳು. ಆ ಮಗುನ ಕಳ್ಕೊಂಡು ನರಳಬೇಕು. ಮಲಗಿದ್ದಾಗ ಎದ್ದಿದ್ದಾಗ ಪ್ರತಿ ಟೈಮಲ್ಲೂ ಕಾಡಬೇಕು ಇವ್ರುಗಳಿಗೆ. ಅಯ್ಯೋ ನನ್ನ ಮಗುನ ಕಳ್ಕೊಂಬಿಟ್ನಲ್ಲ ಅಂತ ಪ್ರತಿ ದಿನ ಒದ್ದಾಡಿ ಸಾಯ್ಬೇಕು ಇವ್ರುಗಳು. ಆಗಲೇ ನನಗೆ ನೆಮ್ಮದಿ. ಏಯ್ ಕಿರಾತಕ, ಹಂಗೆ ಮಾಡಬೇಡ ಕಣೋ. ಲೇ, ನೀನು ಬರ್ತಾ ಭಾಳ ಕ್ರೂರಿ ಆಗ್ತಿದೆಯಾ ಕಣೋ. ಇದು ಒಳ್ಳೇದಲ್ಲ. ಪಾಪ ಸುತ್ಕೊಳ್ಳುತ್ತೆ, ಪಾಪಿ ಆಗ್ತೆ ನೀನು. ಎಲ್ಲಿ ಸುತ್ಕೊಳ್ಳುತ್ತೆ ಮಾಮ? ಕೈಗ ಕಾಲ್ಗ? ಅವರೆಲ್ಲ ಏನು ಸಾಚಾ ಕೆಲಸ ಮಾಡಿದಾರಾ? ನನ್ನ ನಿರ್ಧಾರಗಳನ್ನೆಲ್ಲ ಕಡೆಗಣಿಸಿ ನನ್ನನ್ನು ಕೂಲಿಯವನಿಗಿಂತ ಕಡೆಯಾಗಿ ಬದುಕೋಗಿ ಮಾಡಿದ್ದಾರೆ. ಅವ್ರು ಮಾಡಿರೋದು ಪಾಪದ ಕೆಲಸನೇ ಮಾಮ. ಅದೆಷ್ಟೇ ಸುತ್ಕೊಂಡ್ರು ಬಿಡಿಸ್ಕೊಳ್ಳೋದು ಹೆಂಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಬಿಡಿಸ್ಕೊತೀನಿ, ನೀನು ನೋಡ್ತಾ ಕೂತೀವಿ. ಮಾಮ, ಒಬ್ಬ ಮನುಷ್ಯನ ಸಾಯಿಸೋದು ಸುಲಭ, ಚುಚ್ಚಿದ್ರೆ ಹೋಗ್ಬಿಡ್ತಾನೆ. ಆದರೆ ಅವನು ಬದುಕಿದ್ದಾಗಲೇ ಅವನು ನೆಮ್ಮದಿನ ಕಿತ್ಕೊಳ್ಳೋದಿದೆ ಗೊತ್ತಾ, ಅದು ತುಂಬ ಕಷ್ಟ. ಆ್ಯಂಡ್ ನಾನೀಗ ಮಾಡ್ತಾ ಇರೋದು ಅದನ್ನೇ. ಮಗು ಎಲ್ಲಿ ಅಂತ ಹುಡುಕೊಂಡು ಬೀದಿನೂ ನಾಯಿಗಳ ಥರ ತಿರುಗಬೇಕು ಅವರು. ಅದೇ ನಾನು ಅವ್ರುಗಳಿಗೆ ಕೊಡ್ತಾ ಇರೋ ಶಿಕ್ಷೆ, ಅವ್ರುಗಳು ನನಗೆ ಮಾಡಿರೋ ಪಾಪಕ್ಕೆ. ಮಾಮ, ನನಗೆ ಇವತ್ತು ಯಾವ ರೇಂಜ್ ಖುಷಿ ಆಗ್ತಿದೆ ಅಂತಂದ್ರೆ, ಇದೇ ಖುಷಿಗೆ ನಿಮ್ಗೊಂದು ಒಳ್ಳೆ ಬಿರಿಯಾನಿ ತಂದು ಕೊಡ್ತೀನಿ, ತಿಂದು ಹಬ್ಬ ಮಾಡುವಂತೆ. See you soon. ಅಪ್ಪು ನಿಂತ್ಕೋ ನೋಡು. ಅಪ್ಪು ಅಪ್ಪು ಕೂತ್ಕೊಬಿಟ್ಟೆ. ಪಪ್ಪ, ಯಾಕೆ ಪಪ್ಪ ಬೇಜಾರಾಗಿದ್ದೀರಾ? ಪುಟ್ಟಿ, ಅವತ್ತು ನಿನಗೆ ನಾನು ಸೀತಾದೇವಿ ಕತೆ ಹೇಳಿದ್ದೆ. ಪಪ್ಪ ಹೇಳಿದ್ರಿ. ಅದರಲ್ಲಿ ಸೀತಾದೇವಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ನಿನ್ನ ಕತೆ ಹಾಗಲ್ಲ ಪುಟ್ಟಿ. ನಿಮ್ಮ ಅಪ್ಪ ಅಮ್ಮ ನಿನ್ನ ಹುಡುಕ್ತಾ ಬಂದಿದ್ದಾರೆ. ಅವರು ನಿನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ
ನೀನು ಅವ್ರ ಜೊತೆ ಹೋಗ್ಬೇಕು ಪುಟ್ಟ. ಯಾಕೆ ಪಪ್ಪ? ಯಾಕೆಂದರೆ ಅವರೇ ನಿನ್ನ ನಿಜವಾದ ಅಪ್ಪ ಅಮ್ಮ. ನೀವು ನಾವು ನಿಮ್ಮನ್ನು ತುಂಬ ಪ್ರೀತಿಸ್ತೀವಿ ಪುಟ್ಟ, ಬಟ್ ನಾವು ನಿಜವಾದ ಅಪ್ಪ ಅಮ್ಮ ಅಲ್ಲ. ಪಪ್ಪ, ಹಾಗಾದ್ರೆ ಅವ್ರ ಜೊತೆ ನಾನು ಹೋಗ್ಬೇಕಾ? ಪಪ್ಪ ಪ್ಲೀಸ್ ಪಪ್ಪ, ನಾನು ಅವ್ರ ಜೊತೆ ಹೋಗಲ್ಲ ಪಪ್ಪ. ನಾನು ನಿಮ್ಮ ಜೊತೆನೇ ಇರ್ತೀನಿ ಪಪ್ಪ. ಯಾಕೆ ಪಪ್ಪ ಎಲ್ರು ನನ್ನ ಕಲ್ಸ್ಕೊಡ್ಬೇಕು ಅಂತಾನೆ ಮಾತಾಡ್ತೀರಾ? ನಾನು ಇರೋದು ಯಾರಿಗೂ ಇಷ್ಟ ಅಲ್ವಾ? ಹಾಗಲ್ಲ ಪುಟ್ಟಿ, ನಾನು ನಿನಗೆ ಮಾತು ಕೊಟ್ಟಿದ್ದೆ ಗೊತ್ತಾ, ನಾನು ನೀನು ಉಳಿಸ್ಕೊತೀನಿ ಅಂತ. ಬಟ್ ನನ್ನ ಮಾತು ನಾನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ತುಂಬಾನೇ ಪ್ರಯತ್ನ ಪಟ್ಟೆ ಪುಟ್ಟಿ, ಆದ್ರೆ ಆಗಲಿಲ್ಲ. ನನ್ನ ಕ್ಷಮಿಸ್ಬಿಡು. ಅಮ್ಮ ನೀವಾದ್ರೂ ಹೇಳಿ ಅಮ್ಮ. ನಾನು ಇನ್ಮೇಲೆ ಹಠ ಮಾಡಲ್ಲ, ಅಪ್ಪು ಜೊತೆ ಜಗಳ ಆಡಲ್ಲ, ಕತೆ ಹೇಳಿದ್ರೇನೆ ಮಲ್ಗೋದು ಅಂತ ಫೋರ್ಸ್ ಮಾಡಲ್ಲ. ಪ್ಲೀಸ್ ಅಮ್ಮ, ನೀವಾದ್ರೂ ನನ್ನ ಪರವಾಗಿ ಮಾತಾಡಿ ಪ್ಲೀಸ್ ಅಮ್ಮ. ಕಂದ ಕತೆ ನೋಡಿ, ನೀನು ಯಾವತ್ತೂ ಹಠ ಮಾಡಲ್ಲ, ನೀನು ಜಾಣ್ ಮರಿ ನೀನು. ಆದ್ರೆ ನಿನ್ನನ್ನು ನಾವು ಕಳಿಸ್ಕೊಡ್ಬೇಕು ಕಂದ. ನಿನ್ನ ಅಪ್ಪ ಅಮ್ಮ ಇಷ್ಟು ವರ್ಷ ನಿನ್ನ ಹುಡುಕ್ತಾ ಇದ್ರು, ಈಗಿಲ್ಲಿ ಬಂದಿದ್ದಾರೆ. ನೀನು ನಮ್ಮ ಜೊತೆನೇ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಅವ್ರ ನೋವನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ನೀವು ಅಲ್ಬೇಡಿ ಪಪ್ಪ, ನಾನು ಹೋಗ್ತೀನಿ ಪಪ್ಪ. ಹತ್ರ ಒಂದು ವಿಷಯ ಹೇಳ್ತೀನಿ, ನಾನು ಹೋದ್ರೆ ನನ್ನ ಮರಿಬೇಡಿ ಪಪ್ಪ.